ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಮಾಜಿ ಶಾಸಕ ಸಿಪಿ ಯೋಗೀಶ್ವರ್ ಹೇಳಿಕೆ ನೀಡಿದ್ದಾರೆ. ವರಿಷ್ಠರು ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಹೆಸರು ಬಹುತೇಕ ಖಚಿತ ಅಂತ ಅವರು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿಪಿ ಯೋಗೀಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು, ದೇವೇಗೌಡರನ್ನ ಭೇಟಿಯಾಗಿದ್ರು, ಮನವಿ ಮಾಡಿಕೊಂಡಿದ್ರು, ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿಯಾಗಿದ್ರು. ನನಗೊಂದು ಚಾನ್ಸ್ ಕೊಡಿ, ಗ್ರಾಮಾಂತರ ಭಾಗದಲ್ಲಿ ನನಗೊಂದು ಹೋಲ್ಡ್ ಇದೆ, ನಾನು ಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಅವರೇ ಹೇಳಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಹೆಸರು ಬಹುತೇಕ ಖಚಿತ ಅಂತ ಹೇಳಿದ್ದಾರೆ. ಎಲ್ಲರೂ ಅವರೇ ಅಭ್ಯರ್ಥಿ ಆಗುವಂತೆ ಸಲಹೆ ಕೊಡ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲಿ ಅವರ ಹೆಸರು ಪಟ್ಟಿಯಲ್ಲಿ ಬರುತ್ತೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಒಪ್ಪಿಸುವ ಕೆಲಸ ಮಾಡಿದ್ದಾರೆ. ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಅಂತ ಸಿಪಿ ಯೋಗೀಶ್ವರ್ ಹೇಳಿದ್ದಾರೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಮೆರೀತಾ ಇದ್ದಾರೆ. ಅವೇ ಸಾರ್ವಭೌಮ ಅಂತ ಮೆರೀತಾ ಇದ್ದಾರೆ. ಅಂಥವರಿಗೆ ಬುದ್ಧಿ ಕಲಿಸಬೇಕು. ಹಾಗಾಗಿ ಸಿಎನ್ ಮಂಜುನಾಥ್ ಅವರು ಅಭ್ಯರ್ಥಿ ಆಗುವುದು ಬಹುತೇಕ ಖಚಿತ ಅಂತ ಅವರು ಹೇಳಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಸಮರ್ಥ ಅಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಬಹುತೇಕ ಅಂತಿಮ ಆಗಿದೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೆ ಪಟ್ಟಿಯನ್ನು ಅನುಮೋದನೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಸ್ಥಳೀಯವಾಗಿ ನಾವೆಲ್ಲರೂ 8 ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಮತ್ತು ಜೆಡಿಎಸ್ ಅವರೇ ಅಭ್ಯರ್ಥಿ ಆಗಬೇಕು. ಈ ಕ್ಷೇತ್ರದ ಏನು ಎಂಪಿರವರು ಬಹಳ ಮೆರೀತಾ ಇದ್ದಾರಲ್ಲ, ಅವರೇ ಸಾರ್ವಭೌಮ ಅಂತೇಳಿ ಇವತ್ತು ರೋಡಲ್ಲಿ ಎಣ್ಣೆ ಕುಡಿಸ್ಕೊಂಡು, ಪಾರ್ಟಿ ಮಾಡಿಸ್ಕೊಂಡು, ಸೀರೆ ಹಂಚ್ಕೊಂಡು, ಕುಕ್ಕರ್ ಹಂಚ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಏನ್ ಬೇಕಾಗಿತ್ತು ಅಲ್ಲ ರೀ. ಇವತ್ತು ರಾಜ್ಯ ಸರ್ಕಾರ ಇವತ್ತೆಲ್ಲ ನಮ್ ಜನ ನಮ್ ತಾಲೂಕಲ್ಲಿ ಪ್ರತಿನಿತ್ಯ 106 ಬೋರ್ವೆಲ್ ಕೊಡಿಸ್ತಾ ಇದಾರೆ. ಏನ್ ಕಾರಣ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ನೀರಾವರಿ ಸಚಿವನಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ನಮಗೆ ಉಪಯೋಗ ಆಗದೆ ಕರ್ನಾಟಕದ ನೀರು ನಮ್ಮ ಕರ್ನಾಟಕಕ್ಕೆ, ಅದು ಚನ್ನಪಟ್ಟಣ ತಾಲೂಕು ಉಪಯೋಗ ಆಗದೇನೆ ಆ ನೀರನ್ನ ತಮಿಳುನಾಡಿಗೆ ಹರಿವು ಬಿಟ್ಟು ಈಗೆಲ್ಲ ಭಾಷಣ ಮಾಡ್ತಾರಲ್ಲ, ಇದಕ್ಕೆಲ್ಲ ಚಂದ್ರಶೇಖರ್ ಇದ್ರ ಬಗ್ಗೆ ಮಾತಾಡ್ತಾರೆ. ಚಂದ್ರಶೇಖರ್, ಇಲ್ಲಿಯವರೆಗೆ ಮಂಡ್ಯ ಕ್ಷೇತ್ರ ಬಹಳ ಒಂದು ಜಿದ್ದಾಜಿದ್ದಿನ ಕ್ಷೇತ್ರ ಆಗ್ಬೋದು. ಇಡೀ ರಾಜ್ಯದ ಜನತೆ ಈ ಬಾರಿ ಮಂಡ್ಯ ಚುನಾವಣೆ ಬಗ್ಗೆ ನೋಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಒಂದು ವೇಳೆ ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ರೆ ಈ ಕಣವು ಮಂಡ್ಯದ ರೀತಿಯಲ್ಲೇ ಆಗಬಹುದಾ ಅಂತ ಈಗ ಮನವೊಲಿಕೆ ಆಗಿದೆಯಾ? ಮಂಜುನಾಥ್ ಅವರು ಒಪ್ಕೊಂಡಿದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೋ, ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿಯಿಂದ ಸ್ಪರ್ಧೆ ಮಾಡ್ತಾರೋ, ಹೇಗೆ? ವಸಂತ, ಖಂಡಿತವಾಗ್ಲೂ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ವಿಸ್ತಾರ ನ್ಯೂಸ್ ಕೂಡ ಕಳೆದ 3-4 ದಿನಗಳ ಹಿಂದೆ ವರದಿಯನ್ನು ಕೂಡ ಮಾಡಿತ್ತು. ಸೊ ನಿನ್ನೆ ಕೂಡ ಅಂದ್ರೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೂ ಕೂಡ ಕುಣಿಗಲ್ನ ನಾಯಕರ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು. ಯಾಕಂತಂದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ತುಮಕೂರಿನ ಕುಣಿಗಲ್ ಕ್ಷೇತ್ರವೂ ಕೂಡ ಬರುತ್ತೆ. ಸೊ ಹೀಗಾಗಿ ಕುಣಿಗಲ್ ಕ್ಷೇತ್ರ ಸೇರಿದಂತೆ ಬಹುತೇಕ ರಾಮನಗರ ಮತ್ತು ಕನಕಪುರ, ಮಾಗಡಿ ಈ ರೀತಿಯಾದಂಥ ಯಾವೆಲ್ಲ ಕ್ಷೇತ್ರಗಳು ಬರುತ್ತೆ, ಸೊ RR ನಗರ ಮತ್ತು ಬೆಂಗಳೂರು ದಕ್ಷಿಣ ಈ ಕ್ಷೇತ್ರಗಳು ಕೂಡ ಈ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಸೊ ಈ ಕ್ಷೇತ್ರಗಳಲ್ಲಿ ಬರುವಂತ ಎಲ್ಲ ಪ್ರಮುಖ ನಾಯಕರ ಜೊತೆ ಸಭೆಯನ್ನು ಕೂಡ ಮಾಡಲಾಗಿತ್ತು. ಸೊ ಈಗಲೂ ಕೂಡ ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿಯ ನಾಯಕರುಗಳು ಕೂಡ ಸಭೆಯನ್ನ ಮಾಡಲಾಗಿತ್ತು. ಆ ಸಭೆಯಲ್ಲಿ ಬಹುತೇಕ ಚರ್ಚೆಯನ್ನ ಮಾಡಲಾಗಿತ್ತು. ಸೊ ಸಿಎನ್ ಮಂಜುನಾಥ್ ಅವ್ರನ್ನೇ ಕಣಕ್ಕಿಳಿಸುವಂತದ್ದು ನಿರ್ಧಾರವನ್ನು ಕೂಡ ಮಾಡಲಾಗಿತ್ತು. ಈಗ ದೆಹಲಿಯಲ್ಲಿ ನಡೆದಂತ ಚರ್ಚೆಯಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರ ಹೆಸರನ್ನ ಫೈನಲ್ ಮಾಡಿದೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಿಪಿ ಯೋಗೇಶ್ವರ್ ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ಯಡಿಯೂರಪ್ಪನವರು ಕೂಡ ಬಂದಂತ ಸಂದರ್ಭದಲ್ಲಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ನ ಇಬ್ಬರೂ ನಾಯಕರುಗಳು ಮತ್ತು ಕಾರ್ಯಕರ್ತರ ಹಂತದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇವತ್ತು ದೇವೇಗೌಡರ ಮನೆಯಲ್ಲೂ ಕೂಡ ಕುಣಿಗಲ್ ಭಾಗದ ನಾಯಕರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಭಾಗದಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಭಾಗ ಕುಣಿಗಲ್ಲು ಸೇರೋದ್ರಿಂದ ಕುಣಿಗಲ್ನ ನಾಯಕರು ದೇವೇಗೌಡರು ಕೂಡ ಅವರನ್ನ ಕರೆದು ಮಂಜುನಾಥ್ ಅವರ ಪರವಾಗಿ ಕೆಲಸವನ್ನ ಮಾಡಿ ಈ ಗೆಲ್ಲಿಕ್ಕೆ ಬಹಳ ಸುಲಭವಾಗುತ್ತೆ ಅನ್ನುವಂತ ಒಂದಷ್ಟು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ವರ್ಕೌಟ್ ಆಯ್ತು ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಬಹಳ ಸುಲಭವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರಿನ ಗ್ರಾಮಾಂತರದಲ್ಲಿ ಗೆಲ್ಲೇಬೇಕು, ಡಿಕೆ ಸಹೋದರರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಮತ್ತು ಒಂದಷ್ಟು ತಂತ್ರಗಾರಿಕೆ ಆಗ್ತಿದೆ, ಅದಕ್ಕೆ ಮಂಜುನಾಥ್ ಅವರೇ ಸೂಕ್ತ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಮಂಜುನಾಥ್ ಅವರ ಕಣಕ್ಕಿಳಿಯೋದು ಬಹುತೇಕ ಖಚಿತ ಆಗ್ತಾ ಇರ್ತಕ್ಕಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.